ಗಗನದೊಳಗೆ ವೇಗವಾಗಿ ಹೋಗುವ ಸಮಯದಲ್ಲಿ ಎನ್ನ ಪುಷ್ಮ ಕೈ ಮಾನದಿಂದ ಕಣ್ಣಿಟ್ಟು ಬರುವ ಅವನು ಬರಬರ ಅಂಶಕ್ಕೆ ಬ್ರಹ್ಮಾಂಡಗಳಲ್ಲಿ ಮಾಹಿತಿ ಸಾರದೆ ಇದೇನಾಗ್ತದೆ ನಾನು ಉಪಯೋಗ ತಾಂಬಲವು ಕೈ ಒಳಗಡೆ ಅದು ನನಗೆ ತಿಳಿಯದು ಸ್ವಾಮಿ ನಾರದ್ರೆ ಅಪರಾಧವಾಗಿತ್ತು ಇದಕ್ಕೆ ಪ್ರಾಣವನ್ನು ಉಳಿಸುವ ದಾರಿಯನ್ನು ತೋರಿಸುವ ರಾಜಪುತ್ರ ಇದೊಂದು ಚಿತ್ರ ನಾರದರೆ ಸ್ವಾಮಿ ನಾರದರೆ ಸುರವನ್ನು ಬಲಿಯಾಗುವುದು ಖಚಿತವಾದ ಮಾತು. ಸುರವನ್ನು ಕಾಪಾಡಿಕೊಳ್ಳಬೇಕಾದರೆ ಅದು ಏನೆಂದರೆ ಅದು ಏನು ಸ್ವಾಮಿ ನಾಳೆ ಸೂರ್ಯ ಸಮಯ ಆಗುವುದರ ಒಳಗಾಗಿ ನಿನ್ನ ಸುರವನ್ನು ತೆಗೆಯುವುದಂತ ಹಿಟ್ಟಿರುವುದು ಅಷ್ಟರ ಒಳಗಾಗಿ ನಿನ್ನ ಸುರವನ್ನು ಕಾಪಾಡಿಕೊಳ್ಳುವ ಇಲ್ಲವಾಯಿತು ಮುರಿಯುವುದು ಶ್ರೀ ಹರಿನಿಂದ ಗರ್ವ. ಸ್ವಾಮಿನಾರಾಯಣರೇ, ತಾವು ಬಹಳ ದಿವಸಕ್ಕೆ ಬರೋಣವಾಯಿತು. ಮತ್ತೇನಾದರೂ ಇರುವುದೇ ಸ್ವಾಮಿ? ಸ್ವಾಮಿನಾರಾಯಣರೇ, ಅಂಥ ವಿಚಾರವೇನಿರುವುದು? ಎನ್ನ ಮುಂದೆ ತಿಳಿಸುವ ಬ್ರಹ್ಮಾನಂದನ ಮಾಡುವೆ ನಿನಗೆ ವಂದನ. ಸ್ವಾಮಿನಾರಾಯಣರೇ, ಚೆನ್ನಾಗಿ ಹೇಳಿರಿ.
ಎಂತ ಭಯಂಕರ ಮಾನ್ವಿತನಿಂದ ಸತ್ಯತೆಯಿಂದ ಮಾತನಾಡುವ ಮಾತನ ನೀನು ಯಾರು? ನಿನ್ನ ಮಾನ್ವಿತವನ್ನು ತಡ ಮಾಡದ ಒಪ್ಪಿಸಿಕೊಡುವಂತನಾಗ ನೆರಳೆ ಸರಿಗಿಂದ ರಾಮದಲ್ಲಿ ರಾವಣ ಚಂದ, ದೇವತೆಗಳಲ್ಲಿ ಕೃಷ್ಣ ಚಂದ, ಮನೆಗೆ ಮಕ್ಕಳ ಚಂದ, ಅಡಿಗೆ ಕುಂಕುಮ ಚಂದ, ಅವಳಿಗೆ ಮಂಗಲ ಚಂದ, ಕಾಲಿಗೆ ಕಾಮಂಗಲ ಚಂದ, ಆ ಮುದೇಟಿಗೆ ಆ ಮುದೇಟಿ ಚಂದ. ಚಂದ್ರನಲ್ಲಿ ಸುಂದರವಾಗಿ ಮಾತನಾಡುವ ಚಂದ್ರನ ಮಕ್ಕಳು ಸಾಕ್ಷಿ ಕಾಲದ ಮೇಲೆ ಮುಗಿಸಿ ಹೇಳಬೇಕು ಮಾಡ್ತಿದ್ದ ರೀತಿ ಸಾರಥಿ ಚೆನ್ನಾಗಿ ಕೇಳಿ ಎನ್ನ ನಾಮ ಹಾಕಿದ ಪಾಪ ಪಾಪರಾಡಂಬರ ತುಂಬಿದ್ರಂಬಿಸುವ ಮಾತ್ರಿಕರ ಜ್ಯೋತಿರ್ದಶಭೃಂಗಳ ಎಣ್ಣೆಗೆ ಸರಿ ಸಾಟಿಯಾಗುವ ಗಂಡುಗಳಿಲ್ಲ ಒಂದು ಕಾಲ್ಪಂಡೆ ಉಳಿಸಿ ಕುಡಿಮೀಸಂತಡಿಗೆ ತಡಿತ ಎಣ್ಣೆಯ ನಿರ್ಕೋಚ ಮಾತ್ರದ ಸಪ್ಸಿಂಹಗಳಲ್ಲಿ ಬೆರಗಾಗಿ ನಿಲ್ಲದ ದಿಕ್ಕಿ ದಿಕ್ಕಿ ಹೊಡೆಯುವುದು ಇಂಥ ವೀರಾತಿ ವೀರನಂದಾರಂತ ಕೆಲವಲ್ಲಯ ಸಾರಥಿ ಆವಾದರಿಗಿಂತ ಸಿದ್ಧ ಬಿಟ್ಟು ಕೇಳು ಕುಲ್ಲಲೋಚನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಶಾಂತಿ ಮಿತ್ರ ಕುಂತಿ ದೇವಿಯ ಅಮ್ಮನವರ ಗರ್ಭಾಪ್ತಿಯ ಸುಧಕರ ಈ ಪೃಥ್ವಿನ ಹಸ್ತನಾವತಿಯ ರಾಜ ಭೂಪಕುಲ ದೀಪನಾದ ಧರ್ಮರಾಜನ ಅನಿಜ ಬಾಬು ಬಾಬುರೇ ಹಮಿದವನಿದ ಸಮರಂಗದಲ್ಲಿ ಕನ್ನ ಗಚ್ಚನ ನಿತ್ಯ ರಾಜಪನಂದನ ಪರನಾರಿಯ ವರ್ಚನ ಧರಿಸಿ ಬೇರೆದಂ ಬಡವ ಎನ್ನಗ ದಸರಾಮಾಂಗಿದ ಹೇಳುವನು ಚೆನ್ನಾಗಿ ಕೇಳು ಹತ್ನ ಪಾತ ಕೀರ್ತಿ ಪೂರ್ಣ ಜಯ ದೇವಿ ಜಯ ಸೇವನ ಬೀಗತ್ತು ಸಿಗದೆ ಎಂದು ದಸನಾಮವನ್ನು ಪಡೆದ ನಿತ್ಯ ರಾಜಪನಂದನ ಮೂರ್ ಜಗತ್ತಿ ಪೂಜಿತನಾದ ಬಲಗಚ್ಚನೆನಿಸಿ ಚೆಮ್ಮಗಜನ ಮಾಡಿ ಹೃದಯ ಮಗದು ಕಲಿಗಿದ ಅರ್ಜುನ ಮಹಾರಾಜನಂದು ತಿಳಿಯಲ ಸಾರಥಿ ಒಂದು ದೈವೇರು ಜಾಗ್ರತೆ ತರಮಾದ ಈ ರಂಗು ಮಂಟಪಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ? ಅದೇನು ರಾಜ? ಶ್ರೀ ಗುರು ಸಿಟಿ ನಾರಾಯಣ ಅಂತ ಕರೆದಿಂದ ಅಂತಪುರಕ್ಕೆ ಹೋಗಿ ಅವಳು ಏದುತ್ತಿಯಮ್ಮನ್ನು ಚಾತ್ರ ಕಾರಣ ಪೂರ್ಣವಾದಿ ಗಂಡಿಯ ಸಾರಥಿ ಜನಾನ ಬಂದ ಸಂಗತಿ ಸಾರಥಿ ಏನಾಶ್ಚರ್ಯ ಅದೇನು ಬಂದಿ ನನ್ನ ಪ್ರಾಣದಲ್ಲಿಯಾದ ದ್ರೌಪದಿ ವೇದನಾಗಿದ್ದನ್ನು ಆಕಾಶವಾಣಿ ನುಡಿದಿತ್ತು ನಿಜವೇ? ಅಯ್ಯೋ ಇದಕ್ಕೆ ನಾನು ಏನು ಮಾಡಲಿ? ದ್ರೌಪದಿಯನ್ನು ಈಗ ಕಾಪಾಡಿಕೊಳ್ಳಲಿ ಸಾರಥಿ ಎನ್ನುವುದೊಂದು ತಿಳಿದಂತಾಗಿದೆ. ಶ್ರೀಮನ್ನಾರಾಯಣನೇ ನನ್ನ ಪ್ರೀತಿಯ ಮನದಿಯಾದ ದ್ರೌಪದಿ ವೇದನೆ ಕೂಗು ಹೇಳಿಲ್ಲವೇ? ಅಯ್ಯೋ ಎನ್ನ ನೆನೆದು ದ್ರೌಪದಿ ಎಷ್ಟು ದುಃಖ ಪಡೆಯುವಳು ಏನೋ ಮಾಡದೆ ಕರತವನ್ನು ಬಿಡುವಂತ ನಾನು ಮಾಡದೆ ಮತ್ತೆ ಮೇಲೆ ಕೇಳುವ ಪ್ರಾಣಗಾಂಧಿ ನಿನ್ನ ಪಟ್ಟದ ರಾಣಿಯೋ ನಾನು ಕೈ ಹಿಡಿದ ಸಮಧರ್ಮೇ
ಅದೇನ ಕಾಂತಿ ಅದನ್ನ ಚೆನ್ನಾಗಿ ಹೇಳ್ತಂದ್ರೆ ಪದೇ ನಿನ್ನ ಪಟ್ಟದ ರಾಣಿಯು ನಾನು ಹೇಳಿದ ಸಮಧರ್ಮಿಯನ್ನು ಜಗದೊತ್ತರೆ ಸಮಭಾಯನೆ ಹೌದು ಸುಂದರಿ ಕಷ್ಟವನ್ನು ಏನೆಂದು ಹೇಳಲಿ ರಮಣ ಇರಲಾರೇನೋ ಈ ಕ್ಷಣ ಏನಾಗಿತ್ತು ಏನು ಕಾಕ ನಿನ್ನ ಹೆಸರ ವೇದನೆ ಆಗಿತ್ತಂದು ಆಕಾಶವಾಣಿ ನುಡಿದಿತ್ತು ನಿಜವೇ ಹೌದು ಅಲ್ಲವ ಅಯ್ಯೋ ಇದಕ್ಕೆ ನಾನು ಏನು ಮಾಡಲಿ ದ್ರೌಪದಿಯನ್ನು ಹೇಗೆ ಕಾಪಾಡಿಕೊಳ್ಳಲಿ ಎಲ್ಲ ಸಾರಥಿ ಆಗಿದೆ ಹಾಗೆ ಪ್ರಾಣವಲ್ಲವೇ ನಿನ್ನ ನೀನಿಲ್ಲದಿದ್ದರೆ ಎನ್ನ ಪ್ರಾಣವನ್ನು ನಿಲ್ಲದು ನನ್ನ ಅಗಲಿ ಒಂದು ಜನ ಮಾತ್ರ ಈ ಭೂಮಿ ಮೇಲೆ ನಾನು ಜೀವಿಸಲಾರನು ಈ ಮಾತು ಸಾಧ್ಯವನ್ನು ತಿಳಿ ರಮಣಿ ಎನ್ನ ಮುತ್ತಿನ ಹರಿಣಿ ನನಗೆ ಬಂದಿರುವ ಸಂಕಟವನ್ನು ಪರಿಹರಿಸುವುದೆಂದು ನನಗೆ ಮಾತು ಕೊಡುವೆಯಾ ಹೌದು ಸುಂದರಿ ವಲ್ಲಭ ಹಾಗೆ ವಲ್ಲವೇ ಹೇಳಿಬಿಡಿ ಕೇಳು ಅದನ್ನು ಚೆನ್ನಾಗಿ ಹೇಳು ಪಟ್ಟ ಮಾತನ ನಡೆಸುವುದೆಂದು ಪರಿಹರಿಸುವೆನೆಂದು ನೀನು ವಚನವನ್ನು ಕೊಟ್ಟರೆ ಮಾತ್ರ ನಿನ್ನ ಮುಂದೆ ಹೇಳಬೇಕಂತ ಗುಣವಂತ ಹಾಗೆಯೇ ಪ್ರಾಣಕಾಂತೆ ಬಿಡಲಿನ ಮನದ ಚಿಂತೆ ಕಾಂತ ಕುಂತಿ ಸುತರಾದ ಪಂಚ ಪಾಂಡವರಮ್ಮ ತೈಲಟಗಳು ಒಟ್ಟುಗೂಡಿ ಸಂಸಾರ ಎಂಬ ಸಾಗರದ ಜ್ಯೋತಿಯನ್ನು ಬೆಳೆಸಿ ಪಾಂಡವರ ಮನವಮ್ಮ ಸುಖದ ಸುಪ್ಪತ್ತಿ ಹತ್ತಿದ ನಾರಿ ನಿನಗೆ ಏತಕ್ಕೆ ಈ ಬಳಿ ಹಾಗೆಯೇ ಸುಂದರಿ ಇಂದಿನ ದಿನದಲ್ಲಿ ನಿನಗೆ ಯಾವ ಕಾರಣದಿಂದ ಏದನ್ನು ಕಾಡುತ್ತಿರುವುದು ನಿನಗೆ ಬಂದ ಕಂಠವನ್ನು ದೂರ ಮಾಡಲಿದ್ದರೆ ಲೋಕದ ಗಂಡನೆಂದು ಬಿರುದಾಂಕಿತ ನೈಗಲಿ ಮಾತನ ಸತಿಯಾಗಿ ಚಿಂತಿಸುವ ತರುವಲ್ಲ ದ್ರೌಪದಿ ಯಾತಕ್ಕೆ ಭಯ ಪಡ್ತಿ ನಂದನ
ಬಿಡಿಸೋ ವಾಯುನಂದನ ಬಿಡಿಸೋ ಗಂಗರ. ಹಾಗೆ ಅದನ್ನ ಚೆನ್ನಾಗಿ ಹೇಳು. ನಂದನ ಬಿಡಿಸೋ ಗಂಗರ. ಬರಿ ಬರಿಯಿಂದ ಬೇಡುವೆ ನಾನು ಎನ್ನಯ ಮಾತನೇ. ಹೇಗಾದರೂ ಮಾಡಿ ನೀನು ನನಗೆ ವಚನವನ್ನು ಕೊಟ್ಟರೆ ಮಾತ್ರ ಈ ವಿಷಯವನ್ನು ತಿಳಿಸುವನ ಪ್ರಾತ ಗುಣವಂತ. ಹಾಗೆಯೇ ಪಂಚ ಪಾಂಡವರ ಪಟ್ಟದ ರಾಣಿಯಾದ ದ್ರೌಪದಿ ಪ್ರಾಣಪತಿ ನಿನಗೆ ಬಂದು ಒದಗಿದ್ದ ಸಂಕಟವನ್ನು ದೂರ ಮಾಡುವುದೆಂದರೆ ವಚನ ಕೊಟ್ಟರೆ ಮಾತ್ರ ನಿನಗೆ ಸುಂದರಿ. ಎನ್ನ ತಾಯಿಯಾದ ಕುಂತಿ ದೇವಿ ದ್ರೋಹ ಮುನಿ ಹತ್ರ ಹೋಗಿ ಗಜಗೌರ ರಥವನ್ನು ಕೇಳುವ ನಮ್ಮ ಐವರನ್ನು ಕೇಳಿದಾಗ ಶ್ರೀಗೀತ ಪರಮಾತ್ಮನ ಸಕಲ ಕಲ್ಯಾಸುರ ಅಂತಃಕರಣದಿಂದ ಮೂಡಿ ಸೋಪಾನವನ್ನು ಮಾಡಿ ತಂದೆಯಾದ ದೇವೇಂದ್ರನಲ್ಲಿದ್ದ ಕಾಮಧೇನು ಕಲ್ಪವೃಕ್ಷ ಐರಾವತ ಚಿಂತಾಮಣಿ ಹೊಸದಗಡಿ ಮೊದಲಾದ ವಸ್ತು ತಂದ ಕಲಿಪಾತ್ತ ನಮ್ಮ ಮಾತು ಈ ಕಡೆಗೆ ಮಾತು ತಪ್ಪು ನೆಂದು ದಿಟ್ಟ ಬರೆದುಕೊಂಡು ಎಂಥ ಮಾತನಾಡೇ. ಹಾಗೆ ಕಾಂತಿ ಬಾಪ್ರಿ ಎನ್ನ ಮೇಲೆ ನಂಬಿಕೆ ಬರೆದಿದ್ದರೆ ಇಡೀ ಬರೆದ ಎನ್ನ ಜನಕನಾದ ಪಾಂಡವನ ಪಾದದಾಣೆ ಎನ್ನ ಮಾತಿಯಾದ ಕುಂತಿ ದೇವಿಯ ಪಾದದಡೆ ಶ್ರೀ ಗುರು ಕಲ್ಯಾಣದ ಪಾದದಡೆ ಮಿಗಿಲಾಗಿ ಜಗತ್ತನ್ನು ಉತ್ತರಿಸುವ ಸೂರ್ಯ ಚಂದ್ರ ಸಾಕ್ಷಿಯಾಗಿ ಸಕಲ ಚಾತವನ್ನು ಪೂರೈಸುವ ರಥದಡಿಯನಾದ ಶ್ರೀಗಿತ್ತ ಬಾರದಾಳೆ ನಿನಗೆ ಬಂದ ಕಂಠವನ್ನು ದೂರ ಮಾಡಲಿದ್ದರೆ ಕಂಠಗದಿ ಕಾಂತಿವರಿಸಲಿದ್ದು ಸಾರ್ಥಕವೇನು? ನಿಮ್ಮ ತಂದೆಯಾದ ತುಪ್ಪನಾರು ನಿರ್ಮಿಸಿದ ಮಚ್ಚಂತ್ರವನ್ನು ಭೇದಿಸಿದ ಸಾರ್ಥಕೆಯನ್ನು ಮಂದಗಮಣಿ ಇಡಬಡ ಹಾಗೆ ಕಾಂತಿ ನನ್ನ ಮಾತನ್ನು ನಡೆಸುವೆಯಾ? ಸಾಧ್ಯವಾಗಿ ನಡೆಸುವಂದರೆ ಕೊಟ್ಟ ಮಾತನ್ನು ಮರೆಯಬಾರದು. ಮಾತನ್ನು ಸಾಧ್ಯವಾಗಿ ನಡೆದ ಮಾತೆ ಹೇಳು. ಕುರುವಲ್ಲಿ ಅಂಜಿಯವರು ನಮ್ಮ ಕಥಾನಾಯಕರಾದಂತ ವೀರಪ್ಪಣ್ಣರಿಗೆ 100 ರೂಪಾಯಿ ಬಹುಮಾನ ಕೊಟ್ಟಿರ್ತಾರೆ. ಹಾಗೆ ಕಾಂತಿ ಹರಿಯುವ ನದಿಯೋಳ ಶ್ರೀ ಕೃಷ್ಣ ಪೂಜೆಯೋಳ ಹಾಗೆ ಕಾಂತಿ ಹರಿಯುವ ನದಿಯೋಳ ಶ್ರೀ ಕೃಷ್ಣ ಪೂಜೆಯೋಳ
ಮಾಡುವ ಸಮಯದಲ್ಲಿ ಗಯ ಮಹಾರಾಜನ ಪುಷ್ಪಕ ವಿಮಾನವನ್ನು ಏರಿ ತಾನಾಕಿಕೊಂಡ ತಾಂಬೂಲವನ್ನು ಸ್ತ್ರೀಯರಿಯ ಕರದೊಳಗೆ ಇಳಿದ ಕಾರಣ ಎನ್ನ ಕರದಲ್ಲಿ ಹೊಗಳಿದ ಆಧಮನು ಪ್ರಾಣ ಹೋಗಲಿ ಎಂದು ಶಾಪವನ್ನು ಕೊಟ್ಟರು. ಅದಕ್ಕಾಗಿ ಇಂತಹ ಪರಿಸ್ಥಿತಿ ಬಂದಿರುವುದರ ಸಂಮೋಹನ ಬರಣ. ಪ್ರಾಣೇಶ್ವರ ವಲ್ಲಭ ಸುಂದರ ನಮ್ಮಣ್ಣನಾದ ಧರ್ಮರಾಯನ ನಮ್ಮಿಯಲಾದ ರೂಪದಿನ ಕಾಲ ಬಂದು ಹೊರಗಿದರೆ ಸುಲ್ಲುಕುವಾದರ ಅಂತ್ಯತೆ ಅಳಕತೆ ಇಂದ ಸರಿಯದೆ ತಾನು ಯುದ್ಧ ಮಾಡ ಇದ್ದರು ಭೀಮಸೈನ ಮತ್ತು ಕಲಿಪಾಕ್ತರೆಂಬ ಬಲಶಾಲಿಗಳ ಈ ಮಂದಿರ ಎನ್ನುವುದನ್ನು ತಿಳಿದು ಯಾರಾದರೂ ಕಷ್ಟವನ್ನು ದೂರ ಮಾಡುವುದೊಂದು ವಚನ ಕೊಟ್ಟು ಕಷ್ಟವನ್ನು ಪಡೆಯುವ ಧರ್ಮಗುಣ ಭೂಪಾಲದ ಅಣ್ಣನಿಗೆ ನಮ್ಮನ್ನಾಗಿ ಬಗ್ಗೆ ನೆಚ್ಚಿದರು ಕಪಟ ದೂತವನ್ನಾಡಿ 12 ವರ್ಷ ಪಾರ್ವತಿಗೆ ಬಂದ ಕಥೆ ನಡಿ ಬಂದು ನಮ್ಮನ್ನು ಕೈ ಬರ ಮಾಡಲು ಹೋಗಿ ಚಿತ್ರದಮ್ಮ ಗಂಧರ್ವ ಕೈಯಿಂದ ಯಾರು ದೊಡ್ಡ ಲೆಕ್ಕ ತಪ್ಪದ ಕಾಂತ ಎನ್ನ ಕಷ್ಟವನ್ನು ಏನೆಂದು ಹೇಳಲಿ. ಆ ಚಾಡಿ ಕ್ರೂರರಾದ ನಾರದರ ಮಾತನ್ನು ಕೇಳಿ ನಾನು ಮೋಸ ಓದಿರುವ ಹೌದು ವಲ್ಲಭ. ಕೇಳುವಿನ ಕೇಳು. ಕೇಳಿ ವಚನವನ್ನು ಕೊಟ್ಟು ವಚನ ಭ್ರಷ್ಟಳಾದೆ ವಲ್ಲಭ. ಎಂತ ಮೋಸವನ್ನು ಮಾಡಿದನು ಆ ನಾರದನು. ಹೌದು ಸುಂದರಿ. ನನಗೇನು ಮಂಕ ಅವತರಿಸಿತು ಏನು. ಆ ನಾರದರಿಗೆ ಮಾತು ಕೊಟ್ಟು ಇಂಥ ಸಂಕಟಕ್ಕೆ ಗುರಿಯಾದನು ಕಾಂತ. ಇಷ್ಟು ಕಷ್ಟವನ್ನು ತಂದು ಕೊಟ್ಟಿದೆಯಲ್ಲ ಕಾಂತೆ. ಹಾಗೆ ವಲ್ಲವೇ ಹಾಗೆಯೇ ಕಾಂತಿ ಎಂತ ಕೆಲಸವನ್ನು ಮಾಡಿಕೊಂಡೆ. ಹೌದು ಜಡದಾಕ್ಷನಾದ ಶ್ರೀಕೃಷ್ಣನಿಗೆ ಪ್ರಿಯನಾದ ನಾನು ಅವರೊಡನೆ ಇಂಥವನ್ನು ಮಾಡಿದರೆ ಈ ಜಗತ್ತಿಗೆಲ್ಲ ಕೆಲವಾಗ ಸಂಗತಿ. ಗ್ರಾಮದಾಗ ಕಲಾವಿದರ ಮೇಲೆ ಎಷ್ಟು ಪ್ರೀತಿ ಅಂದ್ರೆ ಇಲ್ಲಿ ಮಾತೆಯ ಮನೆಯ ಉನ್ನಸಿಸು ಚಿಂತನಾದ ಲಕ್ಷ್ಮೀಕಾಂತ ಹೊಡೆದ ತರಿಗಾಳ ಮಾಡಿ ಇದು ಆಗಲಾರ ಮಾತು. ಅಯ್ಯೋ ಇದು ನೆನೆಸಿಕೊಂಡರೆ ರೋಗ
ಗಂಧಾರ ನಮ್ಮ ಕೈಯ ಮಾರಿದರೆ ನನ್ನ ಪ್ರಾಣವನ್ನು ಕೇಳಿದರೆ ನನ್ನ ಪ್ರಾಣವನ್ನು ಪಡೆಯುತ್ತದೆ. ಅಜ್ಞಾನಿಸುವ ಸುಜ್ಞಾನಿದೆಯಲ್ಲ, ಅಜ್ಞಾನಿಸುವ ಮುರಾರನೇ ಹೊಡೆಯುತ್ತಿದ್ದಲ್ಲೋ ಈ ತ್ರಿಭುವನಗಳಲ್ಲಿ ದಾಟಿ ಆಗುವ ಗಂಡುಗಳಿಲ್ಲ ಒಂದು ಘಟಿಸುತ್ತಿರುವ ರಾಯನ ಕೊಡುಗೆಯಲ್ಲಿ ರಾಕ್ಷಸಾಂತಕನಾದ ಲಕ್ಷ್ಮೀಕಾಂತ ನಿನ್ನ ಸರಿ ವೈರಿಯಾಗಿ